ಇನ್ನು ಇದೇ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಚಾರ ಮಾತನಾಡಿದ್ದಾರೆ. ಆತ್ಮವಿಶ್ವಾಸ ಇದ್ದಿದ್ರೆ ಈ DK ಬ್ರದರ್ಸು ಕುಕ್ಕರ್ ಯಾಕೆ ಹಂಚ್ತಾ ಇದ್ದಾರೆ? ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? ರಾಜ್ಯದಲ್ಲಿ ಏನು ನಡೀತಾ ಇದೆ? ಯಾರಿದ್ದಾರೆ ಇದರಲ್ಲಿ ಅಂತ DK ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ರಾಜ್ಯದ ಜನತೆಗೆ ಕುಕ್ಕರ್ ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯ ಅವರೇ, ಇದೇನಾ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತ್ಮವಿಶ್ವಾಸ ಇದ್ರೆ ಏನಪ್ಪ ಇದು? ಈ ರೀತಿ ಚುನಾವಣೆ ನಡೆಸಬೇಕಾ? ಈ ರೀತಿ ಚುನಾವಣೆ, ಇದು ಚುನಾವಣೆ ಇವ್ರು ನಡೆಸ್ತಾ ಇರೋದು. ಇದು ಚುನಾವಣೆ. ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? ಈ ರಾಜ್ಯದಲ್ಲಿ DC SP ಇದ್ದಾರಾ? ಇಲ್ಲಿ I demand this Central Election Commission. What are you doing after your election announcement? What is going on in Bangalore Gramina Parliamentary segment? I demand Chief Election Commission, please look after this. 3 hours you addressed the media persons in Delhi while announcing the election dates. What is going on in Karnataka? Who is there to run an election smoothly? Who will take the responsibility? I demand this election commission. Sunday night, I requested Karnataka Election Commission, what is going on in Bangalore rural. I sent all the video clippings. ಇದು ಕುಕ್ಕರ್. ಈ ರಾಜ್ಯದ ಜನತೆ ಪಾಪ ಕುಕ್ಕರ್ ತಗೊಳ್ಳೋ ಯೋಗ್ಯತೆ ಇಲ್ಲ. 2,000 ರೂಪಾಯಿ ಗ್ಯಾರಂಟಿ ಕೊಟ್ಟುಬಿಟ್ರಂತೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತೆ. 2,000 ರೂಪಾಯಿ ನೀವು ಕೊಟ್ಟು ಸಿದ್ದರಾಮಯ್ಯನವರೇ ಪಾಪ ಕುಕ್ಕರ್ ಖರೀದಿ ಮಾಡೋ ಯೋಗ್ಯತೆ ಇಲ್ಲ ಅಂತ ಆಯ್ತು ಅಲ್ಲಿಗೆ ಈ ರಾಜ್ಯದ ಜನತೆ ಹೆಣ್ಣುಮಕ್ಕಳಿಗೆ. ಇದು ನಿಮ್ಮ ಕಾರ್ಯಕ್ರಮ. Sunday they announced the date. Even yesterday they have loaded 2 vehicles, more than 4 lakh cookers. After the election date announced, even now still they are distributing. Yesterday night 2,10,000 cooker pieces they have loaded. This is the style of election function in Karnataka. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.